ತಂದೆ ನಾರಾಯಣ. ನಮಸ್ಕಾರಗಳು. ಈಗ ನಾನು ಮಾಘ ಪುರಾಣದ 21ನೇ ಅಧ್ಯಾಯವಾದ ಸತ್ಯಜಿತ್ತನ ವೃತ್ತಾಂತವನ್ನು ಹೇಳಲಿಕ್ಕಿದ್ದೇನೆ. ದೇವದೂತನನ್ನು ಕಾಣದೆ ದೇವೇಂದ್ರನು ತನ್ನೊಡನೆ ಕೆಲವು ದೇವತೆಗಳನ್ನು ಕರೆದುಕೊಂಡು ಭೂಲೋಕಕ್ಕೆ ಬರ್ತಾನೆ. ಅವನು ಹಾಗೆ ಬರುವಾಗ ದೇವಲೋಕದ ಆನೆಯಾದ ಐರಾವತದ ಮೇಲೆ ಕುಳಿತು ಬರ್ತಾನೆ. ಅವನೊಡನೆ ದೇವತೆಗಳು ಕೆಲವರು ಬರ್ತಾರೆ. ತೋಟಗಾರನು ಹರಿಪೂಜೆ ನಿರ್ಮಾಲ್ಯಗಳನ್ನು ತೆಗೆದಿರಲಿಲ್ಲ. ದೇವೇಂದ್ರನು ತನ್ನ ಲೋಕದ ಸ್ತ್ರೀಯರಿಗಾಗಿ ಹೂಗಳನ್ನು ಕೊಯ್ಯಲು ದೇವತೆಗಳಿಗೆ ಆಜ್ಞಾಪಿಸ್ತಾನೆ. ದೇವತೆಗಳು ಪಾರಿಜಾತ ವೃಕ್ಷದ ಬಳಿಗೆ ಹೋಗಲು ನಿರ್ಮಾಲ್ಯವನ್ನು ದಾಟಿ ಹೋಗಬೇಕಾಯಿತು. ಆದ್ದರಿಂದ ಅವರಿಗೆ ದೋಷ ತಗುಲಿ ಎಲ್ಲರೂ ಮೇಲೆ ಹಾರುವ ಶಕ್ತಿ ಕಳೆದುಕೊಂಡರು. ಈ ದೃಶ್ಯವನ್ನು ಕಂಡ ಶೂದ್ರನು ಚಿಂತಿಸಿ ದೇವತೆಗಳ ಬಳಿಗೆ ಬಂದು ಅವರಿಗೆಲ್ಲ ನಮಸ್ಕರಿಸಿ, ದೇವತೆಗಳೇ, ನೀವು ನಡೆದುಕೊಂಡ ಈ ರೀತಿ ಸರಿಯೇ? ಪರಮಾತ್ಮನ ಪೂಜೆಗಾಗಿ ನಾನು ಈ ಹೂತೋಟವನ್ನು ನಿರ್ಮಿಸಿದ್ದೇನೆ. ಆದರೆ ಇಲ್ಲಿಯ ಹೂಗಳನ್ನು ಕೇವಲ ದೇವಲೋಕದ ಸ್ತ್ರೀಯರ ಸಲುವಾಗಿ ಒಯ್ದಿರಿ, ಅದು ಅಪಹರಿಸಿದಿರಿ. ನೀವು ಇದರ ಫಲವೇ ನೀವು ಗಗನಗಾಮಿ ಶಕ್ತಿಯನ್ನು ಕಳೆದುಕೊಳ್ಳಬೇಕಾಯಿತು ಎಂದನು. ತೋಟಗಾರ ಸತ್ಯಜಿತ್ತನು ಹೇಳಿದ ಮಾತುಗಳನ್ನಾಲಿಸಿದ ದೇವೇಂದ್ರನು ಅವನು ಮುಂದೆ ಬಂದು ನಿಂತು, ಅಯ್ಯ ತೋಟಗಾರ, ನಮ್ಮದು ಅಪರಾಧವಾಗಿದೆ. ನಾನೇ ಇವರ ಒಡೆಯ ಇಂದ್ರ. ಒಂದು ತಪ್ಪು ಆಗಿ ಹೋಗಿದೆ. ಆದರೆ ಈಗ ಇವರೆಲ್ಲರ ಮುಂದಿನ ಸ್ಥಿತಿ ಏನು ಹೇಳುವವನಾಗು ಎಂದು ಕೇಳಿಕೊಳ್ತಾನೆ. ಇಂದ್ರನು ತೋಟಗಾರನೊಡನೆ ಮಾತನಾಡಲು ಒಂದು ವಿಷ್ಣು ಪೂಜಾ ನಿರ್ಮಾಲ್ಯವನ್ನು ಕಾಲಿಗೆ ಸೂಟಿಸಿಕೊಂಡದರಿಂದ ಅವನಿಗೂ ಸುರಲೋಕ ಸೇರಲು ಆಗದಾಯಿತು. ತೋಟಗಾರನು ಏನೊಂದು ಮಾತನಾಡದೆ ಮನೆಗೆ ಹೊರಟು ಹೋದನು. ದೇವತೆಗಳು ಬೇರೆ ದಾರಿ ಕಾಣದೆ ಅಲ್ಲಿಯೇ ಉಳಿದರು. ಭೂಲಕದ ಆಹಾರವು ಸ್ವೀಕಾರವಿಲ್ಲದೆ ಹಸಿವಿನಿಂದ ಕಂಗೆಟ್ಟರು. ವಾರವೊಂದು ಉರುಳಿತು. ಆಹಾರವಿಲ್ಲದೆ ಅವರೆಲ್ಲ ಮೊದಲೇ ಕಂಗೆಟ್ಟಿದ್ರು. ಅಮೃತವೂ ಇಲ್ಲದೆ ಪರಿತಪಿಸುವಂತಾಯಿತು. ಒಬ್ಬೊಬ್ಬರ ಶರೀರವು ಬಿಸಿಯಾಗಿ ಮೈ ತಾಪ ಹೊಂದಿತ್ತು. ತೋಟಗಾರನು ಬಂದು ಅವರ ಸ್ಥಿತಿ ನೋಡಿ ಮರುಗಿ ಕಡೆಗೆ ವಿಷ್ಣು ಪೂಜಾ ನಿರ್ಮಾಲ್ಯವನ್ನು ನೀರಿನಿಂದ ತೊಳೆದು ಶುದ್ಧಿ ಮಾಡಿದನು. ದೇವತೆಗಳೊಂದಿಗೆ ತಾನು ಉಪವಾಸ ಕೈಕೊಂಡನು. ಸುರಲೋಕದಲ್ಲಿ ದೇವೇಂದ್ರಾದಿಗಳು ವಾರವಾದರೂ ಬರದುದನ್ನು ಕಂಡು ಸ್ತ್ರೀಯರು ಕಂಗೆಟ್ಟರು. ಉಳಿದ ದೇವತೆಗಳನ್ನು ಭೂಲೋಕಕ್ಕೆ ಕಳುಹಿಸಿದರು. ಅವರೆಲ್ಲರ ನೇರ ಶೂದ್ರನ ತೋಟಕ್ಕೆ ಬಂದು ಅಲ್ಲಿ ಹೀನ ಸ್ಥಿತಿಯಲ್ಲಿದ್ದ ಇಂದ್ರಾದಿಗಳನ್ನು ಕಂಡು ಅವರ ಈ ಸ್ಥಿತಿಗೆ ಕಾರಣವಾದ ಪಾರಿಜಾತದ ಮೇಲೆ ಸಿಟ್ಟು ಬಂದಿತು. ಬುಡ ಸಮೇತ ವೃಕ್ಷವನ್ನು ಕಿತ್ತೆಸೆಯಲು ಯತ್ನಿಸಿದರು. ಎಷ್ಟೇ ಪ್ರಯತ್ನಿಸಿದರೂ ವೃಕ್ಷ ಅಲ್ಲಾಡಲಿಲ್ಲ. ಆಗ ಆ ಮಾರ್ಗದಲ್ಲಿ ಬಂದ ನಾರದರು ದೇವತೆಗಳ ಸ್ಥಿತಿಯನ್ನು ಕಂಡು ಅವರಿಗೆ ಒದಗಿದ ವಿಪತ್ತನ್ನು ದೂರ ಮಾಡಲು ಕೆಲವು ದೇವತೆಗಳೊಡನೆ ವಿಷ್ಣು ಲೋಕಕ್ಕೆ ಹೋದನು. ಶ್ರೀ ಮಹಾವಿಷ್ಣುವಿಗೆ ನಮಸ್ಕರಿಸಿ ನಾರದನು, ನಾರಾಯಣ, ದೇವತೆಗಳು ಒಬ್ಬ ತೋಟಗಾರನು ಭಕ್ತಿಯಿಂದ ನಿರ್ಮಿಸಿದ ಹೂತೋಟದಿಂದ ಕೇಳದೆ ಹೇಳದೆ ಅಲ್ಪ ಪ್ರಯೋಜನಕ್ಕಾಗಿ ಪಾರಿಜಾತ ಹೂವುಗಳನ್ನು ಅಪಹರಿಸಿ ಅಪಚಾರ ಮಾಡಿದ್ದಾರೆ. ಇದರ ಫಲವಾಗಿ ತಮ್ಮ ಗಗನಗಾಮಿ ಶಕ್ತಿಯನ್ನು ಕಳೆದುಕೊಂಡು ಭೂಲೋಕದಲ್ಲಿ ಹೀನ ಸ್ಥಿತಿಯಲ್ಲಿದ್ದಾರೆ. ಇವರನ್ನೆಲ್ಲ ನೀನೇ ಉದ್ಧರಿಸಬೇಕು ಎಂದು ಪ್ರಾರ್ಥಿಸ್ತಾರೆ. ಆಗ ನಾರಾಯಣನು, ನಾರದ, ದೇವೇಂದ್ರನು ರಂಭಾದಿ ದೇವತಾ ಸ್ತ್ರೀಯರಿಗಾಗಿ ದೇವವೃಕ್ಷದ ಹೂವುಗಳನ್ನು ಅಪಹರಿಸಿದ್ದು ತಪ್ಪೇ ಸರಿ. ಇದು ಕಳ್ಳತನ. ಮೇಲಾಗಿ ಆ ಪಾರಿಜಾತ ವೃಕ್ಷ ಅಮೃತದಿಂದ ಉದ್ಭವಿಸಿದುದಾಗಿದೆ, ಪವಿತ್ರವೂ ಆಗಿದೆ. ಸಮುದ್ರ ಮಥನ ಕಾಲದಲ್ಲಿ ಒಂದೆರಡು ತೊಟ್ಟು ಅಮೃತ ನೆಲದ ಮೇಲೆ ಬಿದ್ದುದರ ಫಲವಾಗಿ ಈ ವೃಕ್ಷ ಹುಟ್ಟಿದೆ. ಶೂದ್ರನು ಬಡವನು. ಅವನು ಆ ಗಿಡಕ್ಕೆ ನೀರು ಹಾಕಿ ಬೆಳೆಸಿ ಆ ಜಾಗದಲ್ಲಿ ಒಂದು ಹೂತೋಟವನ್ನು ನಿರ್ಮಿಸಿದ್ದಾನೆ. ಅವನ ವೃತ್ತಿ ಅಲ್ಲಿ ಬೆಳೆದ ಹೂಗಳನ್ನು ಮಾರುವುದೇ ಆಗಿದೆ. ಹೂಗಳು ಪ್ರತಿದಿನ ಕಳವಾಗುತ್ತಿದ್ದುದನ್ನು ತಪ್ಪಿಸಲು ಪೂಜಾ ನೈರ್ಮಲ್ಯವನ್ನು ತೋಟದಲ್ಲಿ ಚೆಲ್ಲಿದನು. ಇಂದ್ರಾದಿಗಳು ವಿಷ್ಣು ಪೂಜಾ ನಿರ್ಮಾಲ್ಯವನ್ನು ದಾಟಿದುದರಿಂದ ಅವರಲ್ಲಿ ಗಗನಗಾಮಿ ಶಕ್ತಿ ವಿಫಲವಾಯಿತು. ಇದರಿಂದ ನಿನಗೆ ಅರಿವಾಗಿರಬಹುದು. ಏನೆಂದರೆ, ಅರಿತೋ ಅರಿಯದೆಯೋ ನನಗೆ ಭಕ್ತಿಯಿಂದ ಅರ್ಪಿಸಿದ ಫಲಪುಷ್ಪ ಗಂಧಾದಿ ನಿರ್ಮಾಲ್ಯವನ್ನು ಹಾಗೂ ನನಗೆ ಅಭಿಷೇಕ ಮಾಡಿದ ಜಲವನ್ನು ದಾಟುವವನು ಅಥವಾ ತುಳಿದವನು ಕಾಲಿನ ಶಕ್ತಿ ಕಳೆದುಕೊಳ್ಳುವನು. ಇನ್ನು ಈ ಸ್ಥಿತಿಗೀಡಾದ ದೇವತೆಗಳನ್ನು ಕಂಡು ಮರುಗಿ ತೋಟಗಾರ ನಿರ್ಮಾಲ್ಯವನ್ನು ತೊಡೆದು ಹಾಕಿದನು. ಆದರೆ ಇಂದ್ರಾದಿಗಳು ಈಗಾಗಲೇ ನಿರ್ಮಾಲ್ಯವನ್ನು ತುಳಿದುದರಿಂದ ಕುಂಟರಾಗಿ ಅನ್ನಾಹಾರಗಳಿಲ್ಲದೆ ಭೂಲೋಕದಲ್ಲಿಯೇ ಇರಬೇಕಾಯಿತು. ಅವರ ಹೀನ ಸ್ಥಿತಿಯನ್ನು ಕಂಡು ಶೂದ್ರನು ತಾನು ಉಪವಾಸ ಕೈಕೊಂಡಿದ್ದಾನೆ. ಇಂದು ಆಷಾಢ ಶುಕ್ಲ ಏಕಾದಶಿ, ಮಹಾಪವಿತ್ರ ದಿನ. ಈ ದಿನ ಶೂದ್ರನು ನನ್ನನ್ನು ಶ್ರದ್ಧಾಭಕ್ತಿಗಳಿಂದ ಪೂಜಿಸಿ ಅಷ್ಟಾಕ್ಷರಿ ಮಂತ್ರವನ್ನು ಜಪಿಸಿ ಇಡೀ ರಾತ್ರಿ ಎದ್ದಿದ್ದರೆ ನಾನು ಅವನಿಗೆ ಒಲಿಯುವೆನು. ಬಳಿಕ ದೇವತೆಗಳು ಸುರಲೋಕಕ್ಕೆ ಹೋಗಲು ಸಾಧ್ಯವಾಗುವಂತಾಗುತ್ತದೆ. ಈಗ ನೀನು ಅದಕ್ಕೆ ವ್ಯವಸ್ಥೆ ಮಾಡು ಎಂದು ಹೇಳಿದನು. ನಾರದನು ನಾರಾಯಣನಿಂದ ಅನುಗ್ರಹಿತನಾಗಿ ದೇವತೆಗಳೊಡನೆ ಭೂಲೋಕಕ್ಕೆ ಬಂದನು. ಅಲ್ಲಿ ತೋಟದಲ್ಲಿ
ಇಂದ್ರಾದಿಗಳು ಉಪವಾಸದಿಂದಾಗಿ ಮೂರ್ಛಿತರಾಗಿ ಬಿತ್ತಿದ್ದರು. ನಾರಾಯಣನು ತಿಳಿಸಿದುದನ್ನು ನಾರದನು ಶೂದ್ರನಿಗೆ ನಿವೇದಿಸಿ ಅವನು ಪೂಜೆ ಕೈಕೊಳ್ಳುವಂತೆ ಮಾಡಿದನು. ಅಂದರೆ ನೋಡಿ, ದೇವರ ಅಂದ್ರೆ ಮಹಾವಿಷ್ಣುವಿನ ಪೂಜಾ ಪ್ರಸಾದ ಅಥವಾ ನೈರ್ಮಾಲ್ಯವನ್ನ ಮೆಟ್ಟಿದರೆ, ನಾವು ತುಳಿದರೆ ಏನಾಗ್ತದೆ ಅನ್ನೋದಕ್ಕೆ ಇದು ಸಾಕ್ಷಿ. ಅಂದ್ರೆ ಆ ತಪ್ಪನ್ನು ಯಾರು ಮಾಡಬಾರ್ದು. ಕೆಲವೊಬ್ರು ಕಾಲಿನಲ್ಲಿ ಬೇಕು ಅಂತೆಲ್ಲ ತುಳ್ಕೊಂಡು ಹೋಗ್ಬಿಡ್ತಾರೆ ಸಿಟ್ಟಿನ ಆರ್ಭಟದಲ್ಲೆಲ್ಲವ. ಹಾಗೆಲ್ಲ ಮಾಡಬಾರ್ದು. ಗೊತ್ತಿಲ್ಲದೇನೆ ಮಾಡಿದ್ರು ಇಷ್ಟ ಅಪರಾಧ ಉಂಟು, ಇನ್ನು ಗೊತ್ತಿದ್ದು ಮಾಡಿದ್ರಂತೂ ಎಷ್ಟು ಅಪರಾಧ ಅಂತ ನಾವು ಯೋಚಿಸಲೇಬೇಕಾದಂತಹ ಅತಿ ಮುಖ್ಯ ವಿಷಯ ಅಂತ ಹೇಳ್ಬೇಕು. ಇಲ್ಲಿಗೆ 21ನೇ ಅಧ್ಯಾಯ ಸಮಾಪ್ತವಾಯಿತು. ಧನ್ಯವಾದಗಳು. ತಂದೆಯೇ ನಾರಾಯಣ.